ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಮನೆ ತುಂಬ ಘಮಘಮಿಸುವ ಫ್ಲೇವರ್ ಇರುವಂತಹ ಹೋಟೆಲ್ ಥರದ ಕೂರ್ಮಾ ಅಥವಾ ಸಾಂಬಾರು ಮಾಡಬೇಕು ಅಂತ ಯಾವಾಗಲೂ ಅನ್ನಿಸ್ತಾ ಇರ್ತದೆ. ಆದರೆ ನಾವು ಮನೇಲಿ ಮಾಡುವಾಗ ಆ ಟೇಸ್ಟ್, ಕಲರ್ ಹಾಗೆ ಸರಿಯಾದ ಅಳತೆ ಎಲ್ಲನೂ ಕರೆಕ್ಟಾಗಿ ಬರ್ತದೋ ಇಲ್ವೋ ಅನ್ನೋ ಒಂದು ಚಿಂತೆ. ಇವತ್ತಿನ ಈ ಆಲೂ ದಮ್ ಕೂರ್ಮಾವನ್ನು ಸಿಂಪಲಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಮಾಡಿ ಅದೇ ಫ್ಲೇವರ್ ಬರುವಂತೆ ಮಾಡೋಣ ಬನ್ನಿ. ಈಗ ಸೂಪರ್ ಸಿಂಪಲ್ ಡೆಲಿಷಿಯಸ್ ಆಗಿ ಆಲೂ ದಮ್ಮನ್ನು ಮಾಡಲಿಕ್ಕೆ ನಾನು ಅರ್ಧ kg ಆಗುವಷ್ಟು ಬೇಬಿ ಪೊಟ್ಯಾಟೋಸನ್ನು ತೊಗೊಂಡಿದ್ದೇನೆ. ಹಾಗೆ ದೊಡ್ಡ ಪೊಟ್ಯಾಟೊ ಕೂಡ ತೊಗೊಂಡಿದ್ದೇನೆ. ಇವಿಷ್ಟನ್ನು ಒಂದು ವಿಸಿಲ್ನಷ್ಟು ಬೇಯಿಸ್ಕೊಂಡ್ರೆ ಸಾಕಾಗ್ತದೆ. ಯಾಕೆಂದರೆ ಈ ಬೇಬಿ ಪೊಟ್ಯಾಟೋಸ್ ಬೇಗನೆ ಬೆಂದ್ಕೊಳ್ತದೆ. ಇವನ್ನೆಲ್ಲ ಈಗ ಸಿಪ್ಪೆ ತೆಗೆದು ಇಟ್ಕೊಂಡು ಫೋರ್ಕ್ನ ಸಹಾಯದಿಂದ ಹೀಗೆ ಎಲ್ಲವುಗಳನ್ನು ಕ್ಲಿಕ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇವಿಷ್ಟು ಅರಿಲಿಕ್ಕೆ ಬೇಕಾಗುವಂಥ ಪದಾರ್ಥಗಳು: ಒಂದು ಕಟ್ ಮಾಡಿದಂತಹ ದೊಡ್ಡ ಟೊಮ್ಯಾಟೊ, 7-8 ಗೇರು ಬೀಜ, 4-5 ಬೆಳ್ಳುಳ್ಳಿ ಎಸಳುಗಳು, ಶುಂಠಿ, ಹಸಿಮೆಣಸು 3 ತಗೊಂಡಿದ್ದೇನೆ. ಇವನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋದು. ನೀರು ಹಾಕದೇನೆ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ನಂತರ 2 ದೊಡ್ಡ ನೀರುಳ್ಳಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡು ಹೀಗೆ ಇರಬೇಕು. ಇವನ್ನೆಲ್ಲವನ್ನು ಈಗ ಫ್ರೈ ಮಾಡುವಾಗ ಹಾಕಲಿಕ್ಕೆ ಇದೆ. ಬಾಣಲೆಗೆ 4-5 ಚಮಚ ಎಣ್ಣೆ ಬಿಸಿಗೆ ಇಟ್ಟು ಬೆಂದ ಪೊಟ್ಯಾಟೊವನ್ನು ಶಾಲೋ ಫ್ರೈ ಮಾಡಿಕೊಂಡು ಕೂರ್ಮಕ್ಕೆ ಸೇರಿಸೋದ್ರಿಂದ ಟೇಸ್ಟ್ ಹಾಗೆ ಅದರ ಅರೋಮಾ ತುಂಬ ಚೆನ್ನಾಗಿ ಬರ್ತದೆ. ಆಲೂಗಡ್ಡೆಯನ್ನು ಸ್ವಲ್ಪ ಬಣ್ಣ ಬದಲಾಗೋ ತನಕ ಫ್ರೈ ಮಾಡಿ ಹಾಗೆ ಈಗ ಎತ್ತಿಟ್ಕೊಳ್ತಾ ಇದ್ದೇನೆ. ಇನ್ನೊಂದು ಬೌಲ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿ ಒಗ್ಗರಣೆಗೆ ಚಕ್ಕೆ, ಲವಂಗ, ಕಾಳುಮೆಣಸು, ಜೀರಿಗೆ ಆಪ್ಷನಲ್, ಹಾಗೆ 2 ಒಣಮೆಣಸು ಇವಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡುವಾಗಲೇ ಘಮ ಘಮ ಪರಿಮಳ ಬರಲಿಕ್ಕೆ ಶುರುವಾಗ್ತದೆ. ಅದಕ್ಕೆ 2 ಕಟ್ ಮಾಡಿದಂತಹ ನೀರುಳ್ಳಿಯನ್ನು ಕೂಡ ಹಾಕಿ ಲೋ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಬಣ್ಣ ಬದಲಾಗ್ತಾ ಇದ್ದ ಹಾಗೆ ಹಿಂಗನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಚೆನ್ನಾಗಿ ಬೇಯ್ತಾ ಇದೆ. ಈಗ ಒಂದೊಂದೇ ಮಸಾಲ ಪೌಡರ್ಗಳನ್ನು ಹಾಕೊಳ್ಳೋಣ. ಮೊದಲನೇದಾಗಿ ಒಣಮೆಣಸು ಪೌಡರ್, ನಿಮ್ಮ ಖಾರಕ್ಕೆ ಸರಿಯಾಗಿ ಹಾಕ್ಕೊಳ್ಬೋದು. ಹಾಗೆ 1 ಚಮಚ ಜೀರಿಗೆ ಪೌಡರ್, 1 ಚಮಚ ಕೊತ್ತಂಬರಿ ಪೌಡರ್, ಅರಿಶಿನ, 1 ಚಮಚ ಗರಂ ಮಸಾಲದ ಪೌಡರ್. ಈ ಹಂತದಲ್ಲಿ ನೀವು ಯಾವುದೇ ಮ್ಯಾಗಿ ಮಸಾಲ ಪೌಡರ್ ಅಥವಾ ಚನ್ನ ಮಸಾಲ ಪೌಡರ್ಗಳಂತಹ ಪೌಡರ್ಗಳನ್ನು ಫ್ಲೇವರ್ ಹೆಚ್ಚಿಸಲಿಕ್ಕೆ ಹಾಕ್ಕೊಳ್ಬೋದು. ನಾನಿಲ್ಲಿ ಗರಂ ಮಸಾಲ ಮಾತ್ರ ಹಾಕಿದ್ದೇನೆ. ಇದರ ಫ್ಲೇವರ್ ಬಿಟ್ಕೊಳ್ಳುವ ತನಕ ಹುರಿದುಕೊಂಡು ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಂತಹ ಟೊಮೆಟೊ ಗೇರು ಬೀಜದ ಪೇಸ್ಟನ್ನು ಹಾಕಿ ಅದರ ಫ್ಲೇವರ್ ಕೂಡ ಬಿಡುವ ತನಕ ಫ್ರೈ ಮಾಡಿಕೊಳ್ಬೇಕು. ಇದಕ್ಕೆ ಗೇರು ಬೀಜ ಕೂಡ ಅರಿಲಿಕ್ಕೆ ಹಾಕಿಕೊಂಡದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಇರ್ತದೆ. ಹಾಗಾಗಿ ನೀರನ್ನು ಹಾಕಿ ಹದ ಮಾಡ್ಕೊಳ್ಬೋದು. ಇದೇ ಹೊತ್ತಿನಲ್ಲಿ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. 1 ನಿಮಿಷ ಮುಚ್ಚಿ ಕೂಡ ಇಡೋದ್ರಿಂದ ಚೆನ್ನಾಗಿ ಬೆಂದ್ಕೊಳ್ತದೆ. ಮಸಾಲೆಗಳು ಎಲ್ಲ ಕಡೆ ಹೊಂದಿಕೊಂಡು ಎಣ್ಣೆ ಕೂಡ ಬಿಟ್ಕೊಳ್ತಾ ಇದೆ. ಈಗ ಅದರ ಘಮ ಕೂಡ ಮನೆ ತುಂಬ ಬರ್ತಾ ಇದೆ. ಆಗಲೇ ಬೇಯಿಸಿ ಶಾಲೋ ಫ್ರೈ ಮಾಡಿ ಇಟ್ಕೊಂಡಂತಹ ಪೊಟ್ಯಾಟೋವನ್ನು ಕೂಡ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಪೊಟ್ಯಾಟೋವನ್ನು ಪ್ರಿಕ್ ಮಾಡಿ ಇಟ್ಕೊಂಡದ್ರಿಂದ ಮಸಾಲೆಗಳೆಲ್ಲ ಪೊಟ್ಯಾಟೊ ಒಳಗೆ ಮಿಕ್ಸ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಇದನ್ನು ಚೆನ್ನಾಗಿ ಕಲಸಿ ನೀರನ್ನು ಕೂಡ ಸೇರಿಸಿ 1 ನಿಮಿಷ ಮುಚ್ಚಿ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟು ಕುದಿಸ್ಕೊಳ್ತಾ ಇದ್ದೇನೆ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಕೊನೆಯದಾಗಿ ಅದಕ್ಕೆ 1 ಕಪ್ ಆಗುವಷ್ಟು ಮೊಸರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲೆ ಉದುರಿಸಿದರೆ ಈಗ ನಮ್ಮ ಹೋಟೆಲ್ನ ಫ್ಲೇವರ್ ಇರುವಂತಹ ಸೂಪರ್ ಡಿಲಿಷಿಯಸ್ ಆಲೂ ದಮ್ ಕೂರ್ಮಾ ಚಪಾತಿ, ಪೂರಿ, ರೋಟಿಗೊಂದು ಒಳ್ಳೆಯ ಕಾಂಬಿನೇಷನ್ ಆದ ಸೈಡ್ ಡಿಶ್ ಟೇಸ್ಟ್ ಮಾಡಲಿಕ್ಕೆ ರೆಡಿ ಆಯಿತು ನೋಡಿ. ನಿಮಗೂ ಕೂಡ ಇದೇ ರೀತಿ ಫ್ಲೇವರ್ ಇರುವಂತಹ ಸೈಡ್ ಡಿಶನ್ನು ಸಿಂಪಲಾಗಿ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಈ ರೆಸಿಪಿಯನ್ನು ಟ್ರೈ ಮಾಡಿ. ಎಲ್ರಿಗೂ ಇಷ್ಟ ಆಗ್ತದೆ. ಈ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಂತಹದೇ ಸಿಂಪಲ್ ಆದ ರೆಸಿಪಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ. ಹಾಗೆ ಈ ವಿಡಿಯೋಗೊಂದು ಕೂಡ ಲೈಕ್ ಹಾಗೆ ನಿಮ್ಮವರೊಂದಿಗೆ ಶೇರ್. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.